Hello, dear students. This is Farhanaz, Assistant Professor, Department of Economics, BMS GFGC Huliyar. In the last session, we have studied about various problems faced by the population. In this session, we are going to study all about the growth pattern of population. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ಜನಸಂಖ್ಯಾ ಬೆಳವಣಿಗೆಯ ರಚನೆ ಅಥವಾ ಮಾದರಿಯ ಬಗ್ಗೆ ಅಧ್ಯಯನ ಮಾಡೋಣ. ಇಂಟ್ರೊಡಕ್ಷನ್. ದಿ ಪ್ಯಾಟರ್ನ್ ಆಫ್ ದಿ ಪಾಪ್ಯುಲೇಷನ್ ಈಸ್ ಚೇಂಜಿಂಗ್ ಇನ್ ಟುಡೇಸ್ ವರ್ಲ್ಡ್ ರ್ಯಾಪಿಡ್ಲಿ. Every economy need its computable level of the population. So, it is difficult for the economy to maintain the proper size of population pattern according to its needs. The population is growing like anything. There are so many reasons behind the growth of the population. Rich or poor, every economy failed to control the population, but they are trying to manage with their own measures. That's why the study of the growth of population pattern is very important. ಪೀಠಿಕೆ. ಇಂದಿನ ಜಗತ್ತಿನಲ್ಲಿ ಜನಸಂಖ್ಯೆಯ ಮಾದರಿಯು ವೇಗವಾಗಿ ಬದಲಾಗುತ್ತಿದೆ. ಪ್ರತಿಯೊಂದು ಆರ್ಥಿಕತೆಯೂ ತನ್ನದೇ ಆದ ಹೊಂದಾಣಿಕೆಯ ಮಟ್ಟವನ್ನು ಹೊಂದಿದೆ. ಆದ್ದರಿಂದ ಪ್ರತಿಯೊಂದು ಆರ್ಥಿಕತೆಯ ಅದರ ಅಗತ್ಯಗಳಿಗೆ ಅನುಗುಣವಾಗಿ ಸರಿಯಾದ ಗಾತ್ರದ ಜನಸಂಖ್ಯಾ ಮಾದರಿಯನ್ನು ಕಾಯ್ದುಕೊಳ್ಳುವುದು ಕಷ್ಟ. ಜನಸಂಖ್ಯೆಯು ಯಾವುದರಂತೆ ಬೆಳೆಯುತ್ತಿದೆ? ಜನಸಂಖ್ಯಾ ಬೆಳವಣಿಗೆಯ ಹಿಂದೆ ಹಲವು ಕಾರಣಗಳಿವೆ. ಶ್ರೀಮಂತ ಅಥವಾ ಬಡ ಪ್ರತಿ ಆರ್ಥಿಕತೆಯೂ ಜನಸಂಖ್ಯೆಯನ್ನು ನಿಯಂತ್ರಿಸಲು ವಿಫಲವಾಗಿದೆ. ಆದರೆ ಅವು ತಮ್ಮದೇ ಆದ ಕ್ರಮಗಳಿಂದ ಜನಸಂಖ್ಯಾ ಬೆಳವಣಿಗೆಯನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿವೆ. ಅದಕ್ಕಾಗಿಯೇ ಜನಸಂಖ್ಯೆಯ ಬೆಳವಣಿಗೆಯ ಮಾದರಿಯ ಅಧ್ಯಯನ ಬಹಳ ಮುಖ್ಯವಾಗಿದೆ. The world population has been rising continuously since the end of the Black Death around the year 1350. The most significant increase in the world's population has been since the 1950s, mainly due to medical advancements. 1350ರ ಆಸುಪಾಸಿನಲ್ಲಿ ಬ್ಲ್ಯಾಕ್ ಡೆತ್ ಎಂದು ಹೇಳಿಕೊಳ್ಳುವಂತಹ ಘಟನೆಗಳು ಅಂತ್ಯದೊಂದಿಗೆ ವಿಶ್ವ ಜನಸಂಖ್ಯೆಯು ನಿರಂತರವಾಗಿ ಇರುತ್ತಿದೆ. 1950ರ ದಶಕದಿಂದಲೂ ವಿಶ್ವದ ಜನಸಂಖ್ಯೆಯಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ವೈದ್ಯಕೀಯ ಕ್ಷೇತ್ರದಲ್ಲಿನ ಪ್ರಗತಿಯಾಗಿರುತ್ತದೆ. Next, the population growth indicates the increase in the number of population and the structure of the population. Global human population growth amounts to around 83 million annually, 1.1% per year. Estimates have put the total population of 8.6 billion by mid-2030, 9.8 billion by mid-2059, and 11.2 billion by 2100. ಜನಸಂಖ್ಯೆ ಬೆಳವಣಿಗೆಯ ಒಂದು ಮಾದರಿಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಉಂಟಾಗ್ತಾ ಇದ್ದೇವೆ ಅನ್ನೋದಕ್ಕೆ ಒಂದು ಮುಂದಂದಾಜು.
ಜನಸಂಖ್ಯೆಯ ಬೆಳವಣಿಗೆಯು ಜನಸಂಖ್ಯೆ ರಚನೆ ಮತ್ತು ಜನಸಂಖ್ಯೆಯಲ್ಲಿನ ಹೆಚ್ಚಳವನ್ನು ಸೂಚಿಸುತ್ತದೆ. ಜಾಗತಿಕ ಮಾನವ ಜನಸಂಖ್ಯೆಯ ಬೆಳವಣಿಗೆಯು ವಾರ್ಷಿಕವಾಗಿ ಸುಮಾರು 83 ಮಿಲಿಯನ್ಗಳಷ್ಟು ಬೆಳೆಯುತ್ತಿದೆ. ವರ್ಷಕ್ಕೆ 1.1% ಅಂದಾಜು ದರ ಇದರದ್ದು ಇದೆ. ಜಗತ್ತಿನಲ್ಲಿ ಜನಸಂಖ್ಯೆಯು 2030ರ ಮಧ್ಯಮ ಭಾಗದಲ್ಲಿ 8.6 ಬಿಲಿಯನ್ ಹಾಗೂ 2059ರ ಮಧ್ಯದಲ್ಲಿ 9.8 ಬಿಲಿಯನ್ ಮತ್ತು 2100ರ ಆಸುಪಾಸಿನ ವೇಳೆಗೆ 11.2 ಬಿಲಿಯನ್ರಷ್ಟು ಏರಿಕೆಯಾಗುವುದಾಗಿ ಅಂದಾಜಿಸಲಾಗಿದೆ. ದಿ ಪಾಪ್ಯುಲೇಷನ್ ಸ್ಟ್ರಕ್ಚರ್ ಇನ್ ಕಂಟ್ರೀಸ್. The countries, number 1, the countries which have low birth rates, and second one, the countries which have high birth rates. The developed countries have low level of birth rates and the underdeveloped countries have high level of birth rate. The countries which have a low level of birth rates are highly developed countries. In these countries, we can see the low level of population, low mortality rate, high life expectancy, the high number of urbanized population and high literacy rate. The countries which have high birth rates are the low developed countries. In these countries, we can see high level of population, huge mortality rate, low level of the life expectancy, low number of urbanized population, low literacy rate, etc. ಜನಸಂಖ್ಯೆಯ ರಚನೆ ವಿವಿಧ ರಾಷ್ಟ್ರಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ 2 ರೀತಿಯಾಗಿ ನಾವು ದೇಶಗಳನ್ನು ಅಥವಾ ರಾಷ್ಟ್ರಗಳನ್ನು ವಿಭಜನೆ ಮಾಡ್ತೀವಿ. ನಂಬರ್ 1, ಕಡಿಮೆ ಜನನ ದರ ಹೊಂದಿರುವ ದೇಶಗಳು. ನಂಬರ್ 2, ಹೆಚ್ಚಿನ ಜನನ ಹೊಂದಿರುವಂತಹ ದೇಶಗಳು. ಕಡಿಮೆ ಮಟ್ಟದ ಜನನ ಪ್ರಮಾಣವನ್ನು ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳಾಗಿರುತ್ತವೆ. ಈ ದೇಶಗಳಲ್ಲಿ ನಾವು ಕಡಿಮೆ ಮಟ್ಟದ ಜನಸಂಖ್ಯೆ, ಕಡಿಮೆ ಮಟ್ಟದ ಮರಣ ಪ್ರಮಾಣ, ಹೆಚ್ಚಿನ ಜೀವಿತಾವಧಿ, ಹೆಚ್ಚಿನ ಸಂಖ್ಯೆಯ ನಗರೀಕೃತ ಜನಸಂಖ್ಯೆ ಮತ್ತು ಹೆಚ್ಚಿನ ಸಾಕ್ಷರತೆಯ ಪ್ರಮಾಣವನ್ನು ನೋಡಬಹುದಾಗಿರುತ್ತದೆ. ಹೆಚ್ಚಿನ ಜನನ ಪ್ರಮಾಣವನ್ನು ಹೊಂದಿರುವ ದೇಶಗಳು ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಾಗಿರುತ್ತವೆ. ಈ ದೇಶಗಳಲ್ಲಿ ನಾವು ಹೆಚ್ಚಿನ ಮಟ್ಟದ ಜನಸಂಖ್ಯೆ, ಹೆಚ್ಚಿನ ಮಟ್ಟದ ಮರಣ ಪ್ರಮಾಣ, ಕಡಿಮೆ ಜೀವಿತಾವಧಿ, ಕಡಿಮೆ ಜನಸಂಖ್ಯೆಯ ನಗರೀಕೃತ ಜನಸಂಖ್ಯೆ, ಕಡಿಮೆ ಸಾಕ್ಷರತಾ ಪ್ರಮಾಣ ಮುಂತಾದವುಗಳನ್ನು ನೋಡಬಹುದಾಗಿರುತ್ತದೆ. Dear students, in this picture we have so many information about the growth pattern of population in low developed countries. The 90% of population growth is happening in third world. For more information you can check this given link. ವಿದ್ಯಾರ್ಥಿಗಳೇ, ಕಡಿಮೆ ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿ ಪಾಪ್ಯುಲೇಷನ್ ಪ್ಯಾಟರ್ನ್, ಜನಸಂಖ್ಯಾ ರಚನೆ ಹೇಗಿದೆ ಅನ್ನೋದನ್ನು ಈ ಒಂದು ಚಿತ್ರದಲ್ಲಿರುವಂಥ ದತ್ತಾಂಶಗಳ ಪ್ರಕಾರ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಜನಸಂಖ್ಯೆ ಬೆಳೀತಾ ಇದೆ ಅಂತ. ಇದರ ಬಗೆಗಿನ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೊಟ್ಟಂತಹ ಒಂದು ಲಿಂಕನ್ನು ನೀವು ಬಳಸ್ಕೊಳ್ಳಬಹುದು. ನೆಕ್ಸ್ಟ್, ದಿ ಫೀಚರ್ಸ್ ಆಫ್ ಗ್ರೋತ್ ಪ್ಯಾಟರ್ನ್ ಆಫ್ ಪಾಪ್ಯುಲೇಷನ್ ಇನ್ ಲೋ ಡೆವಲಪ್ಡ್ ಕಂಟ್ರೀಸ್. ನಂಬರ್ 1, large size of population. In developing countries, the proportion of the population is almost as high compared to the well-developed countries. About 3/4 of the world
world's population lives in underdeveloped countries. Therefore, these countries have the highest density level. For example, the countries in the continents like Asia and Africa, etc. ವಿದ್ಯಾರ್ಥಿಗಳೇ, ಈಗ ಅನಭಿವೃದ್ಧ ದೇಶಗಳ ಜನಸಂಖ್ಯಾ ರಚನೆಯಲ್ಲಿ ಕಂಡುಬರುವಂತಹ ಒಂದು ವಿಶಿಷ್ಟ ಲಕ್ಷಣಗಳನ್ನು ನೋಡೋಣ. ನಂಬರ್ 1, ಅಧಿಕ ಗಾತ್ರದ ಜನಸಂಖ್ಯೆ. ಅನಭಿವೃದ್ಧ ದೇಶಗಳಲ್ಲಿ ಜನಸಂಖ್ಯೆಯ ಪ್ರಮಾಣ ಬಹುತೇಕವಾಗಿ ಹೆಚ್ಚಾಗಿರುತ್ತದೆ. ವಿಶ್ವದ ಒಟ್ಟು ಜನಸಂಖ್ಯೆಯ ಸುಮಾರು 3/4 ಭಾಗದಷ್ಟು ಜನಸಂಖ್ಯೆಯು ಅನಭಿವೃದ್ಧ ದೇಶಗಳಲ್ಲಿಯೇ ವಾಸಿಸುತ್ತಿದ್ದಾರೆ. ಈ ದೇಶಗಳು ಆದ್ದರಿಂದಲೇ ಜನದಟ್ಟಣೆಯ ಜನಸಾಂದ್ರತೆ ಹೊಂದಿದಂತಹ ದೇಶಗಳಾಗಿವೆ. ಉದಾಹರಣೆಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡದ ದೇಶಗಳು. ನಂಬರ್ 2, ಹೈ ಲೆವೆಲ್ ಆಫ್ ಪಾಪ್ಯುಲೇಷನ್ ಗ್ರೋತ್. Population growth rates are generally high in underdeveloped countries. The population is growing at an annual rate of approximately 2.5% in these countries. Since such countries are backward countries, there are no plans for population control. ನಂಬರ್ 2, ಹೆಚ್ಚಿನ ದರದ ಜನಸಂಖ್ಯಾ ಬೆಳವಣಿಗೆ. ಅನಭಿವೃದ್ಧ ದೇಶಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆ ದರವು ಸಾಮಾನ್ಯವಾಗಿ ಅತ್ಯಧಿಕವಾಗಿರುತ್ತದೆ. ಈ ದೇಶಗಳಲ್ಲಿ ಸರಿಸುಮಾರು 2.5% ವಾರ್ಷಿಕ ದರದಲ್ಲಿ ಜನಸಂಖ್ಯೆಯು ಬೆಳೆಯುತ್ತಿರುತ್ತದೆ. ಇಂತಹ ದೇಶಗಳು ಹಿಂದುಳಿದ ದೇಶಗಳಾಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯಲ್ಲಿ ಜನಸಂಖ್ಯಾ ನಿಯಂತ್ರಣದ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ. ನಂಬರ್ 3, ಬಾಟಮ್ ಹೆವಿ ಏಜ್ ಸ್ಟ್ರಕ್ಚರ್. Another characteristics of the demographic pattern of these countries is the high number of underaged children. Half or more than half of the country's total population consists of children under the age of 15 years. ತಳಭಾರದ ವಯೋರಚನೆ. ಈ ದೇಶಗಳ ಜನಸಂಖ್ಯಾ ರಚನೆಯಲ್ಲಿ ಕಂಡುಬರುವ ಮತ್ತೊಂದು ವಿಶಿಷ್ಟ ಲಕ್ಷಣ ಎಂದರೆ ಕಡಿಮೆ ವಯಸ್ಸಿನ ಮಕ್ಕಳ ಸಂಖ್ಯೆಯು ಅಧಿಕವಾಗಿರುವುದಾಗಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 1/2 ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆಯು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಹೊಂದಿರುತ್ತವೆ. ನಂಬರ್ 4, ಲೋ ಲೆವೆಲ್ ಆಫ್ ಲಾಂಗಿವಿಟಿ. ಇನ್ ಡೆವಲಪಿಂಗ್ ಕಂಟ್ರೀಸ್, people's life expectancy and longevity are decreased. In such countries, medical services, nutrition and hygiene are very low, and that's why people's life expectancy is short compared to the other developed countries. Fourth one, ಕಡಿಮೆ ವಯೋ ಪ್ರಮಾಣ. ಅನಭಿವೃದ್ಧ ದೇಶಗಳಲ್ಲಿ ಜನರ ನಿರೀಕ್ಷಿತ ಜೀವನ ಮಟ್ಟ ಹಾಗೂ ಜನರ ಆಯುಷ್ಯ ಕಡಿಮೆಯಾಗಿರುತ್ತದೆ. ಇಂತಹ ದೇಶಗಳಲ್ಲಿ ವೈದ್ಯಕೀಯ ಸೇವೆ, ಪೌಷ್ಟಿಕಾಹಾರ, ನೈರ್ಮಲ್ಯ ಅತ್ಯಂತ ಕಡಿಮೆ ಇರುವುದರಿಂದ ಜನರ ಜೀವಿತಾವಧಿಯೂ ಸಹ ಏನಾಗುತ್ತೆ, ಕಡಿಮೆಯಾಗಿರುತ್ತದೆ. ಫಿಫ್ತ್ ಒನ್, ಹೈ ರೇಟ್ ಆಫ್ ದಿ ರೂರಲ್ ಪಾಪ್ಯುಲೇಷನ್. More than half of the population of these countries live in rural areas. Compared to cities, these countries have
more number of rural areas. Their main occupation is agriculture. There is no chance of finding any modernity as the rural area of agriculture because of their underdevelopment. ಫಿಫ್ತ್ ಒನ್, ಅಧಿಕ ಪ್ರಮಾಣದ ಗ್ರಾಮವಾಸಿ ಜನಸಂಖ್ಯೆ. ಈ ದೇಶಗಳಲ್ಲಿ ಒಟ್ಟಾರೆ ಜನಸಂಖ್ಯೆಯ ಅರ್ಧಕ್ಕಿಂತಲೂ ಅಧಿಕ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಅವರ ಮುಖ್ಯ ಕಸುಬು ಕೃಷಿಯೇ ಆಗಿರುತ್ತದೆ. ಕೃಷಿ ಕ್ಷೇತ್ರದ ಗ್ರಾಮೀಣ ಪ್ರದೇಶವು ಅನಭಿವೃದ್ಧಿಯಿಂದಾಗಿರುವುದರಿಂದ ಯಾವ ಆಧುನಿಕತೆಯೂ ಅಲ್ಲಿ ಕಂಡುಬರುವಂತಹ ಅವಕಾಶಗಳು ಇರುವುದಿಲ್ಲ. ಸಿಕ್ಸ್ತ್ ಒನ್, ಲೋ ರೇಟ್ ಆಫ್ ಲಿಟ್ರಸಿ. ಲಿಟ್ರಸಿ ರೇಟ್ಸ್ in underdeveloped countries are also very low due to lack of education and training facilities. The illiterate population is high in these countries. Sixth point, ಕಡಿಮೆ ದರದ ಸಾಕ್ಷರತೆ. ಅನಭಿವೃದ್ಧ ದೇಶಗಳಲ್ಲಿ ಸಾಕ್ಷರತೆಯ ದರವೂ ಅತ್ಯಂತ ಕಡಿಮೆಯಾಗಿರುತ್ತದೆ. ಏಕೆಂತ ಹೇಳಿದರೆ ಅಲ್ಲಿ ಶಿಕ್ಷಣ, ತರಬೇತಿಗಳ ಸೌಲಭ್ಯದ ಕೊರತೆಯಾಗಿರುತ್ತದೆ. ಆದ್ದರಿಂದ ಅಲ್ಲಿರುವಂತಹ ಜನಸಂಖ್ಯೆ ಹೆಚ್ಚಿನ ಭಾಗದಲ್ಲಿ ಅನಕ್ಷರಸ್ಥರೇ ಆಗಿರುತ್ತಾರೆ. Come to the conclusion. The structure of population growth is an important study for every country. In this way, we have studied the growth pattern of population in the world as well as less developed countries. The growth pattern of the population is changing every year. The population structure helps us to understand the proper increase in the rate of the population. ಜನಸಂಖ್ಯಾ ಬೆಳವಣಿಗೆಯ ರಚನೆಯು ಜನಸಂಖ್ಯಾ ಅಧ್ಯಯನದ ಒಂದು ಪ್ರಮುಖ ಅಂಶವಾಗಿದೆ. ಹೀಗೆ ಜನಸಂಖ್ಯಾ ಒಂದು ರಚನೆ, ಅದರ ಬೆಳವಣಿಗೆಯ ರಚನೆ ಮತ್ತು ಮಾದರಿಯನ್ನು ನಾವು ಇವಾಗ ಅಧ್ಯಯನ ಮಾಡಿದ್ದಾಯಿತು. ಈ ಜನಸಂಖ್ಯಾ ಬೆಳವಣಿಗೆಯ ಮಾದರಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಇದೆ, ಬದಲಾಗ್ತಾ ಇದೆ. ಈ ಒಂದು ಜನಸಂಖ್ಯಾ ರಚನೆಯ ಅಧ್ಯಯನ ನಮಗೆ ಯಾವ ರೀತಿ ಜನಸಂಖ್ಯಾ ಬೆಳವಣಿಗೆಯ ದರದಲ್ಲಿ ಬದಲಾವಣೆ ಆಗ್ತಾ ಇದೆ ಎಂಬುದರ ವಿವಿಧ ರೀತಿಯ ಮಾಹಿತಿಗಳನ್ನು ನೀಡುತ್ತೆ. ಆದ್ದರಿಂದ ಇದರ ಅಧ್ಯಯನ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ಆಲ್ ಅಬೌಟ್ ದಿ ಗ್ರೋತ್ ಪ್ಯಾಟರ್ನ್ ಆಫ್ ದಿ ಪಾಪ್ಯುಲೇಷನ್. ಇನ್ ದಿ ನೆಕ್ಸ್ಟ್ ಸೆಷನ್ ವಿ ವಿಲ್ ಸ್ಟಡಿ ಅಬೌಟ್ ದಿ ರೀಸನ್ಸ್ ಫಾರ್ ದಿ ಇನ್ಕ್ರೀಸ್ ಇನ್ ದಿ ಗ್ರೋತ್ ಆಫ್ ದಿ ಪಾಪ್ಯುಲೇಷನ್. ಇಷ್ಟು ಮಾಹಿತಿ ಜನಸಂಖ್ಯಾ ಬೆಳವಣಿಗೆಯ ರಚನೆಯ ಬಗ್ಗೆ ಆಯಿತು. ನೆಕ್ಸ್ಟ್ ಅಧಿವೇಶನದಲ್ಲಿ ನಾವು ರೀಸನ್ಸ್ ಫಾರ್ ದಿ ಇನ್ಕ್ರೀಸ್ ಇನ್ ದಿ ಗ್ರೋತ್ ಆಫ್ ಪಾಪ್ಯುಲೇಷನ್ ಅನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.